ಇಲ್ಲಿ ನಿಮ್ಗೆ 5 ನಂಬರ್ ಕಾಣಿಸ್ತಾ ಇದೆ. ತುಂಬಾ ಗಮನ ಕೊಟ್ಟು ಯಾವ್ದಾದ್ರು ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದ್ರೆ ಒಂದಕ್ಕಿಂತ ಜಾಸ್ತಿ ನಂಬರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ಇವತ್ತಿನ ರೀಡಿಂಗ್ ಅಲ್ಲಿ ನಾವು ತಿಳ್ಕೊಳ್ಳೋಣ, ನೀವು ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗ್ ನೋಡ್ತಾ ಇದ್ದೀರೋ ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ಮನ್ಸಲ್ಲಿ ಏನ್ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಅವ್ರಿಗೆ ಯಾವ ರೀತಿ ಆಲೋಚನೆಗಳಿದೆ, ಅದು ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅಂತ ನೋಡೋಣ. ಅವ್ರ ಮನ್ಸಲ್ಲಿ ಏನಿದೆ ಅಂತ. ನೀವು ಬೇಕಾದ್ರೆ ಒಂದಕ್ಕಿಂತ ಜಾಸ್ತಿ ನಂಬರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ಒಬ್ಬೊಬ್ರಿಗೆ ಒಂದೊಂದು ನಂಬರ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಅದು ನಿಮ್ ಬೆಸ್ಟ್ ಫ್ರೆಂಡ್ ಆದ್ರೂ ಆಗಿರ್ಬೋದು, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಿಮ್ ಲವರ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಒಬ್ಬರನ್ನ ಮನ್ಸಲ್ಲಿ ಅನ್ಕೊಂಡು ಒಂದ್ ನಂಬರ್ನ ತಗೊಳ್ಳಿ. ಇಲ್ಲ ನಿಮ್ಗೆ ತುಂಬಾ ನಂಬರ್ಸ್ ಬೇಕಾಗಿದೆ, ಒಂದು ಪರ್ಸನ್ ಮೇಲೆ 2-3 ನಂಬರ್ ನೋಡಿದ್ರು ಪ್ರಾಬ್ಲಮ್ ಇಲ್ಲ, ನೀವು ನೋಡ್ಬೋದು. ಬಟ್ ಸ್ವಲ್ಪ ಒಂದ್ ನಿಮಿಷ ನಂಬರ್ ಸೆಲೆಕ್ಟ್ ಮಾಡ್ಕೊಳೋವಾಗ ಧ್ಯಾನ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಲೇಟ್ ಮಾಡ್ದಿರ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾರು ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಫಸ್ಟ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರು ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ಪರ್ಸನ್ಗೆ ನಿಮ್ಮ ಮೇಲೆ ಹೇಗಿದೆ ಯೋಚನೆ, ಭಾವನೆ ಅಂದ್ರೆ ಅವ್ರಿಗೆ ನೀವು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ತುಂಬಾ ದಿನದಿಂದ ನೀವು ಬಾಂಧವ್ಯದಲ್ಲಿ ಇದ್ದೀರಾ, ಬಟ್ ಸ್ಟಿಲ್ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇನ್ನು. ಒಂದೊಂದ್ಸಲ ನೀವು ಅವ್ರಿಗೆ ಒಳ್ಳೆಯವರಾಗಿ ಕಾಣಿಸ್ತೀರಾ, ಒಂದೊಂದ್ಸಲ ನೀವು ಅವ್ರಿಗೆ ಕೆಟ್ಟವರಾಗಿ ಕಾಣಿಸ್ತೀರಾ, ಒಂದೊಂದ್ಸಲ ಅವ್ರ ಲೈಫಲ್ಲಿ ನೀವು ಇರೋದಿಕ್ಕೆ ಅವ್ರು ಇಷ್ಟ ಹ್ಯಾಪಿ ಆಗಿದ್ದಾರೆ, ಅವ್ರ ಲಕ್ಕಿ ಪರ್ಸನ್ ಅಂತ ಫೀಲ್ ಆಗ್ತಾರೆ. ಇನ್ನೊಂದೊಂದ್ಸಲ ಫೀಲ್ ಆಗ್ತಾರೆ ಅವ್ರಿಗೆ ಇರೋ ಕಷ್ಟಗಳೆಲ್ಲ ನಿಮ್ಮಿಂದನೇ ಬರೋದು ಅಂತ ಫೀಲ್ ಆಗ್ತಾರೆ. ಅವ್ರಿಗೇನು ಅರ್ಥನೇ ಆಗ್ತಾ ಇಲ್ಲ ನಿಮ್ ಬಗ್ಗೆ. ನೀವ್ ಯಾವ್ದೇ ಒಂದು ಡಿಸಿಷನ್ ತಗೋಬೇಕಂದ್ರು ನೀವು ತುಂಬಾ ಬುದ್ಧಿವಂತಿಕೆಯಿಂದ ತಗೊಳ್ತೀರಾ, ನೀವು ಬುದ್ಧಿವಂತರು. ಮತ್ತೆ ಜನ ಕೂಡ ನಿಮ್ ಜೊತೆ ಸ್ನೇಹ ಮಾಡೋದಕ್ಕೆ ಬಯಸ್ತಾರೆ ಅಂತ ಫೀಲ್ ಆಗ್ತಾ ಇದ್ದಾರೆ. ಅವರು ಕೂಡ ನಿಮ್ಮನ್ನ ಅದೇ ರೀತಿ ನೋಡ್ತಾರೆ, ಅದೇ ಎನರ್ಜೀಸ್ ಅಲ್ಲೇ ನೋಡ್ತಾರೆ. ಬಟ್ ಸ್ಟಿಲ್ ಅವರು ನಿಮ್ಮನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀವು ಒಂಥರ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಪರ್ಸನ್ ಅನ್ನೋ ತರನೇ ನೋಡ್ತಾರೆ ನಿಮ್ಮನ್ನ. ನೀವೇನಾದ್ರೂ ಕೆಲಸ ಮಾಡೋವಾಗ ಅಥವಾ ಏನಾದ್ರೂ ಎಜುಕೇಶನ್ ಮಾಡ್ಲಿ, ಏನೇ ಮಾಡ್ಲಿ, ಯಾವ ಫೀಲ್ಡ್ ಅಲ್ಲೇ ಇರ್ಲಿ, ನೀವು ಅದ್ರಲ್ಲಿ ಏನಾದ್ರೂ ಒಂದು ಸಕ್ಸಸ್ ಮಾಡ್ತೀರಾ ನೀವು ಅಂತ ಅವ್ರು ಫೀಲ್ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ಹತ್ರ ಎಲ್ಲ ಇದೆ, ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ನೀವು ಒಂದು ಮ್ಯಾಜಿಕಲ್ ಪರ್ಸನ್ ಅನ್ನೋ ತರ ನೋಡ್ತಾರೆ ನಿಮ್ಮನ್ನ ಅವರು. ನಿಮ್ ಸರೌಂಡಿಂಗ್ ಅಲ್ಲಿ ಇರೋರೆಲ್ಲರೂ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಅದನ್ನ ನೋಡಿ ಅವ್ರಿಗೂ ಖುಷಿ ಆಗುತ್ತೆ. ಪ್ಲಸ್ ಹೇಳ್ಬೇಕಂದ್ರೆ ಅವರು ಕೂಡ ನಿಮ್ಮನ್ನ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಇದೆ, ಭಯ ಪಡ್ತಾ ಇರ್ತಾರೆ. ಎಲ್ಲಿ ನಿಮ್ಮಂತ ಪರ್ಸನ್ ನ ಮಿಸ್ ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ದೂರ ಆಗ್ಬಿಡ್ತೀವೋ ನೀವಿಬ್ರು ಅಂತ ಫೀಲ್ ಆಗ್ತಾ ಇರ್ತಾರೆ. ಒಂದೊಂದ್ಸಲ ನಿಮ್ದು ಬಿಹೇವಿಯರ್ ಅವ್ರಿಗೆ ಪಾಸಿಟಿವ್ ಆಗಿ ಕಾಣಿಸುತ್ತೆ, ಒಂದೊಂದ್ಸಲ ನೆಗೆಟಿವ್ ಆಗಿ ಕಾಣಿಸುತ್ತೆ. ಇವಾಗ ಸೆಕೆಂಡ್ ನಂಬರ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವ್ರದ್ದು ರೀಡಿಂಗ್ ಮಾಡ್ತೀನಿ. ಓಕೆನಾ? ಓಕೆ, ಸೆಕೆಂಡ್ ನಂಬರ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನಿಮ್ ಪರ್ಸನ್ಗೆ ನಿಮ್ ಮೇಲೆ ಅಂತೂ ಕಂಪ್ಲೀಟ್ ಆಗಿ ಪಾಸಿಟಿವ್ ಯೋಚನೆನೇ ಇದೆ ಅಂತ ಹೇಳ್ಬೋದು. ನೀವ್ ಯಾವ್ದೇ ಒಂದ್ ಕೆಲಸ ಮಾಡಿದ್ರು ಅದು ಒಳ್ಳೆ ರೀತಿಯಲ್ಲಿ ಮಾಡ್ತೀರಾ ಅಂತ ಅವ್ರಿಗೆ ತುಂಬಾ ನಂಬಿಕೆ ಇದೆ. ಎಲ್ಲರಿಗೂ ಕೂಡ ನೀವು ನ್ಯಾಯನ ಒದಗಿಸ್ಕೊಡ್ತೀರಾ ಅಂತ. ಬೇರೆಯವ್ರ ಮೇಲೆ ಯಾವಾಗೂನು ನೀವು ತಪ್ಪು ಹೊರ್ಸಲ್ಲ, ಏನೇ ತಪ್ಪಿದ್ರು ಅದು ನಿಮ್ ಮೇಲೇನೆ ನೀವು ತಗೊಳ್ತೀರಾ ಅಂತ. ಅದೆಂತ ತೊಂದರೆಗಳು ಬಂದ್ರು ಲೈಫಲ್ಲಿ ನ್ಯಾಯನೇ ಸಿಗ್ಬೇಕು ಅಂತಾನೆ ನೀವು ಹೋರಾಡ್ತೀರಾ. ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ಅವ್ರು ತುಂಬಾ ಪಾಸಿಟಿವ್ ಎನರ್ಜಿಯಲ್ಲೇ ನೋಡ್ತಾ ಇದ್ದಾರೆ ನಿಮ್ಮನ್ನ. ಅವ್ರಿಗೆ ನಿಮ್ ಮೇಲೆ ಅವ್ರಿಗಿಂತ ಜಾಸ್ತಿ ನಿಮ್ ಮೇಲೇನೆ ನಂಬಿಕೆ ಜಾಸ್ತಿ ಇದೆ. ಮೇ ಬಿ ಇಲ್ಲಿ ಸ್ವಲ್ಪ ಜನ ನೋಡ್ತಾ ಇರೋರು ಮನೇಲಿ ದೊಡ್ಡವರಾಗಿರ್ಬೋದು, ಅಥವಾ ಆ ಮನೆಯನ್ನ ನಡೆಸ್ತಾ ಇರೋಂತ ಪರ್ಸನ್ ಇರ್ಬೋದು, ಅಥವಾ ನಿಮ್ ಫ್ಯಾಮಿಲಿ ಪರ್ಸನ್ಸ್ಗೋಸ್ಕರನೇ ನೀವು ಇದು ನೋಡ್ತಾ ಇದ್ದೀರಾ ಈ ನಂಬರ್ದು ಅಂತಾನು ಕಾಣಿಸ್ತಾ ಇದೆ ಸ್ವಲ್ಪ ಜನದ್ದು. ಅಥವಾ ಆ ಮನೆಗೆ ಆಧಾರವಾಗಿ ಇರೋರು, ನಿಮ್ ಮೇಲೆ ಆಧಾರವಾಗಿರೋರು ನೋಡ್ತಾ ಇರ್ಬೋದು ಅಂತಾನು ಕಾಣಿಸ್ತಾ ಇದೆ. ಇನ್ ಕೇಸ್ ನೀವು ನಿಮ್ ಪರ್ಸನ್ ಜೊತೆ ಏನಾದ್ರು ಮಾತಾಡ್ಬಿಟ್ಟಿದ್ರೆ, ಮಾತಾಡ್ತಾ ಇಲ್ಲ ಅಂದ್ರೆ ಮಾತಾಡಿ ಟ್ರೈ ಮಾಡಿ. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಮಾತಾಡ್ಸ್ಲಿ ಅಂತ. ಇನ್ನ ಯಾರು ಥರ್ಡ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರ ಪರ್ಸನ್ ಮನ್ಸಲ್ಲಿ ಏನಿದೆ, ಅವ್ರು ನಿಮ್ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ರೀಡಿಂಗ್. ಓಕೆ, ಇಫ್ ಥರ್ಡ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಪರ್ಸನ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ನಿಮ್ಮನ್ನ ತುಂಬಾ ಒಳ್ಳೆ ವ್ಯಕ್ತಿ ನೀವು ಅಂತ ಅನ್ಕೊಂಡಿದ್ದಾರೆ. ನಿಮ್ಮನ್ನ ಅವ್ರ ಲೈಫ್ ಪಾರ್ಟ್ನರ್ ಆಗಿ ಅವ್ರು ಊಹೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವ್ರಿಗೆ ತುಂಬಾ ಪ್ರೀತಿ ಕೊಡ್ತಾ ಇರೋದು ಅವ್ರು ನೋಡ್ತಾ ಇದ್ದಾರೆ. ಮತ್ತೆ ಅವರು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ನೀವು ರಿಲೇಶನ್ಶಿಪ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತೀರಾ, ರೆಸ್ಪೆಕ್ಟ್ ಕೊಡ್ತೀರಾ ಅಂತ ಅವರು ಅನ್ಕೊಳ್ತಾ ಇದ್ದಾರೆ. ನಿಮ್ಮಂತ ಪರ್ಸನ್ ಅವ್ರ ಲೈಫಲ್ಲಿ ಇದ್ರೆ ಅವ್ರ ಲೈಫ್ ತುಂಬಾ ಹ್ಯಾಪಿ ಆಗಿರುತ್ತೆ ಅಂತ ಫೀಲ್ ಆಗ್ತಾ ಇದ್ದಾರೆ.
ನೀವು ನೋಡಕ್ಕೂ ಅಷ್ಟೇ ಚೆನ್ನಾಗಿರ್ತೀರಾ, ಸುಂದರವಾಗಿರ್ತೀರಾ, ಮತ್ತೆ ಅಟ್ರಾಕ್ಟಿವ್ ಆಗಿರ್ತೀರಾ, ಮತ್ತೆ ಮನ್ಸು ಕೂಡ ಅಷ್ಟೇ ಒಳ್ಳೇದು ನಿಮ್ದು ಅಂತ ಅವ್ರು ಫೀಲ್ ಆಗ್ತಾ ಇದ್ದಾರೆ. ಅಂಡ್ ಇನ್ನ ಯಾರು 4th ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಆ ನಿಮ್ ಪರ್ಸನ್ ಮನ್ಸಲ್ಲಿ ಏನಿದೆ, ಅವ್ರು ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಪರ್ಸನ್ ಆದ್ರೆ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ನೀವು ಬೇಕು ಅವ್ರಿಗೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅವ್ರ ಲೈಫ್ ಪಾರ್ಟ್ನರ್ ಆಗಿ ಅಥವಾ ಅವ್ರ ಲವ್ ಪಾರ್ಟ್ನರ್ ಆಗಿ ನಿಮ್ಮನ್ನ ತಿಳ್ಕೊಳ್ತಾ ಇದ್ದಾರೆ. ನಿಮ್ಗೋಸ್ಕರ ಆದ್ರೆ ಅವರು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನಿಸ್ತಾ ಇರುತ್ತೆ ನೀವು ಕೂಡ ಇದೇ ರೀತಿ ಅವ್ರು ಅನ್ಕೊಳ್ಳೋ ತರನೇ ನೀವು ಅನ್ಕೊಳ್ತಾ ಇರ್ತೀರಾ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿಯಿಂದ ಸ್ವಲ್ಪ ಟ್ರಬಲ್ಸ್ ಅನ್ನೋದು ಕಾಣಿಸ್ತಾ ಇದೆ. ಅದು ಮೇ ಬಿ ನಿಮ್ಮ ಫ್ಯಾಮಿಲಿ ಕಡೆಯಿಂದನೂ ಇರ್ಬೋದು ಅಥವಾ ದುಡ್ಡಿನ ವಿಷಯದಲ್ಲಿ ಇರ್ಬೋದು. ಸಮಥಿಂಗ್ ಏನೋ ಒಂದು ಥರ್ಡ್ ಒಂದು ಥಿಂಗ್ ಇಂದ ನಿಮ್ಗೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಂದು ಟ್ರಬಲ್ ಅನ್ನೋದು ಬಂದಿದೆ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ತುಂಬಾ ಅಂತರ ಅನ್ನೋದು ಕಾಣಿಸ್ತಾ ಇದೆ. ನೀವಿಬ್ರು ಒಂದಾಗೋದಿಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ನೀವಿಬ್ರು ಒಂದಾಗೋದಕ್ಕೋಸ್ಕರ ನೀವ್ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡೋದಕ್ಕೂ ನೀವು ರೆಡಿ ಆಗಿದ್ದೀರಾ. ನೀವು ಸ್ವಚ್ಛವಾದ ಪ್ರೀತಿ ಮಾಡ್ತಾ ಇದ್ದೀರಾ ಇಬ್ರು. ನೀವ್ ಇಲ್ಲಿ ಏನ್ ಫೀಲ್ ಆಗ್ತಿರೋ ಸೇಮ್ ಅದೇ ನಿಮ್ ಪರ್ಸನ್ ಫೀಲ್ ಆಗ್ತಾ ಇದಾರಾ ಇಲ್ಲ ಅಂತ ನೀವು ಅನ್ಕೊಳ್ತಾ ಇರ್ತೀರಾ. ಬಟ್ ಅವರು ಹಾಗೆ ನೀವ್ ಹೇಗ್ ಅನ್ಕೊಳ್ತೀರಾ ಹಾಗೆ ಅವರು ಅನ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಇದೀನಿ ಇಲ್ಲಿ. ಅಂಡ್ ಅವರು ಅನ್ಕೊಳ್ತಾ ಇದಾರೆ ಲೈಫ್ ಅಲ್ಲಿ ಅದ್ ಏನೇ ಆಗ್ಲಿ ನಿಮ್ ಕೈ ಮಾತ್ರ ಬಿಡ್ಬಾರ್ದು ಅಂತ ಅನ್ಕೊಳ್ತಾ ಇದ್ದಾರೆ. ಯಾವ್ದೇ ಕಾರಣಕ್ಕೂ ನಿಮ್ಮಿಂದ ದೂರ ಆಗ್ಬಾರ್ದು, ನಿಮ್ಮನ್ನ ದೂರ ಮಾಡ್ಕೋಬಾರ್ದು ಅಂತಾನೆ ಅನ್ಕೊಳ್ತಾ ಇದ್ದಾರೆ. ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ. ಪ್ರತಿ ನಿಮಿಷ ಕೂಡ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅವ್ರು ಯಾವ್ದಾದ್ರು ಒಂದು ನೆಪ ಹುಡುಕ್ತಾ ಇರ್ತಾರೆ. ಯಾವಾಗ ನಿಮ್ಮನ್ನ ಮೀಟ್ ಆಗ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ನೋಡ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಇನ್ನ 5ನೇ ನಂಬರ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಏನ್ ಬಂದಿದೆ ಅಂತ ನೋಡೋಣ. ಅವ್ರ ಪರ್ಸನ್ ಮನ್ಸಲ್ಲಿ ಏನಿದೆ, ಅವ್ರು ಯಾವ ದೃಷ್ಟಿಯಲ್ಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ನೋಡೋಣ. ಈ ಪರ್ಸನ್ಗೆ ಕೂಡ ನಿಮ್ ಮೇಲೆ ತುಂಬಾ ಪಾಸಿಟಿವ್ ಥಿಂಕಿಂಗ್ ಇದೆ. ಹೇಗಂದ್ರೆ ನೀವ್ ಯಾವಾಗೂ ಬ್ಯುಸಿ ಆಗಿರ್ತೀರಾ, ಫ್ರೀ ಆಗಿರಲ್ಲ, ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ತಾ ಇದ್ದಾರೆ. ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇರ್ತೀರಾ. ನಿಮ್ ಗೋಲ್ಸ್ ಕಡೆ ತುಂಬಾ ಕಷ್ಟ ಪಡ್ತಾ ಇರ್ತೀರಾ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರಿಗೆ ಅನಿಸ್ತಾ ಇರುತ್ತೆ ನೀವು ತುಂಬಾ ಬುದ್ಧಿವಂತರು ಅಂತ. ನೀವು ಏನಾದ್ರು ಎಜುಕೇಶನ್ ಮಾಡ್ತಾ ಇದ್ರು ಅಥವಾ ಏನಾದ್ರು ಕೆಲಸ ಮಾಡ್ತಾ ಇದ್ರು, ಆ ಫೀಲ್ಡ್ ಅಲ್ಲೇ ನೀವೇನಾದ್ರೂ ಒಂದು ಸಕ್ಸಸ್ ಮಾಡೇ ಮಾಡ್ತೀರಾ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಹೀಗೆ ನೀವು ಬ್ಯುಸಿ ಇರೋದ್ರಿಂದ ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ ನೀವು. ಅದರಿಂದ ಅವ್ರಿಗೆ ಬೇಜಾರು ಆಗ್ತಾ ಇದೆ. ಬಟ್ ಸ್ಟಿಲ್ ಅವ್ರಿಗೆ ಪಾಸಿಟಿವ್ ಯೋಚನೆನೇ ಇದೆ. ಬಟ್ ಅವ್ರಿಗೆ ಗೊತ್ತು ನೀವ್ ಯಾಕೆ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ ಅನ್ನೋದು ಅವ್ರು ನೋಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಅವರು ಕೂಡ ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಾರೆ, ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ, ಅವ್ರು ನಿಮ್ ಗೋಲ್ಸ್ ಏನಿದೆ ಅದ್ರ ಕಡೆನೆ ವರ್ಕ್ ಮಾಡಿ ಸಕ್ಸಸ್ ಆಗಿ ಅಂತ. ಓಕೆ ಗೈಸ್, ನಿಮ್ಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಪಿನಿಯನ್ ನ ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಓಕೆ ಗಾಯ್ಸ್, ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೆ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್.